ಕ್ಷಣಕಾಲ ರಾವಣನು ತನ್ನ ಮಗನನ್ನೇ ದಿಟ್ಟಿಸಿದನು. ಆ ಮಗನಿಗೂ ತನ್ನ ಮಾತು ತಂದೆಗೆ ಹಿಡಿಸಿರಬಹುದೇ ಎಂಬಷ್ಟು ಆ ನೋಟದಿಂದಲೇ ಹೊಳೆಯುವಂತಾಯಿತು. ಒಮ್ಮೆಲೆ ದಶಕಂಠನು ಬಿಕ್ಕಳಿಸಿದನು. ಅದನ್ನು ಕಂಡ ಅತಿಕಾಯನು ಅವನನ್ನು ಸಮಾಧಾನಪಡಿಸಲು ಅವನ ಮೈ ಮುಖಗಳನ್ನೆಲ್ಲ ಒಮ್ಮೆ ಪೂಸಿ, ಅಪ್ಪ ಅಪ್ಪ, ಯಾಕೆ ಮತ್ತೂ ದುಃಖವು ಎಂದು ಮಾತಾಡಿಸಿದನು. ರಾವಣನು ಹಾಗೆಯೇ ಮಗನನ್ನೊಮ್ಮೆ ನೋಡಿ ಬಿಗಿದಪ್ಪಿ ತನ್ನನ್ನೇ ತಾನು ಸಂತೈಸಿಕೊಂಡು, ಕುಮಾರ, ನಿನ್ನ ಮಾತುಗಳೆಲ್ಲವೂ ನ್ಯಾಯವಾದುದೇ ಇರಬಹುದು. ನಾನು ಅಂತೆಯೇ ವರ್ತಿಸಬೇಕೆಂದು ನಿನಗೂ ಆಸೆ ಇರಬಹುದು. ಆದರೆ ನನ್ನ ಸ್ಥಿತಿಯನ್ನು ನೀನು ಏನೂ ವಿಚಾರ ಮಾಡಲಾರೆಯ. ವಿಭೀಷಣನು ನನ್ನ ತಮ್ಮನೂ ನಿಜ. ಅವನ ಕುರಿತು ನನಗಾಗತಕ್ಕ ಸಂತಾಪವನ್ನು ಹೇಗೆ ಮಗನೇ ನಿನ್ನಲ್ಲಿ ತೋಡಿಕೊಳ್ಳಲಿ? ದಾನವ ಸಾಮ್ರಾಟನಾದ ನಾನು ನನ್ನ ಹೊಣೆಯನ್ನು ನಿರ್ವಹಿಸಬೇಡವೇ? ಯಾಕೋ ಆಗಿ ಹೋಗಿದೆ. ಇನ್ನು ತೊಡಗಿದ ಯುದ್ಧವನ್ನು ನಾನಾಗಿ ನಿಲ್ಲಿಸಬೇಕೆಂದರೆ ಹೇಗೆ ತಾನೇ ಸಾಧ್ಯವು? ತಮ್ಮನನ್ನು ಅಣ್ಣನನ್ನು ಅದಕ್ಕೆ ತಕ್ಕಂತೆ ನಡೆಸಿಕೊಳ್ಳುವಲ್ಲಿ ತಮ್ಮನು ಸಹಭಾಗಿಯಾಗಬೇಡವೇ? ವಿಭೀಷಣನನ್ನು ಹೊರಟು ಹೋಗೆಂದು ನಾನು ಹೇಳಿದುದು ಅವನು ಹೊರಟೇ ಹೋಗುವುದಕ್ಕಾಗಿ ಅಲ್ಲ ಕಂದ. ಅವನು ಅದನ್ನು ಅರ್ಥ ಮಾಡಿಕೊಂಡಿರಬಹುದು. ಅವನ ಮಾತು ಕೇಳಿ ನನಗೆ ಸಹಿಸಲಾಗಲಿಲ್ಲ. ಕೋಪ ಬಂದಿತ್ತು. ಹಾಗೆ ಹೇಳಿ ಹೋಯಿತು. ಆದರೆ ಅವನು ಹಾಗೆ ಹೋದಾನೆಂದು ಮಾತ್ರ ನಾನು ಎಣಿಸಿರಲಿಲ್ಲ. ನಮ್ಮ ಎಣಿಕೆಗೆ ಮೀರಿಯೇ ಯಾವುದೋ ಅದೃಷ್ಟ ಶಕ್ತಿಯು ನಮ್ಮನ್ನು ಅಧಃಪತನಕ್ಕೆ ತಳ್ಳುತ್ತಿದೆ. ನೀವೆಲ್ಲರೂ ಸೀತಾಪಹಾರವೇ ಅದಕ್ಕೆ ಕಾರಣವೆಂದು ಸಿದ್ಧಾಂತಪಡಿಸಿಕೊಂಡಿರಬಹುದು. ಸ್ಥೂಲವಾಗಿ ಅದನ್ನು ಅಲ್ಲಗಳೆಯಲಾಗುವುದಿಲ್ಲ. ನನ್ನ ದೋಷವು ನನಗೆ ತಿಳಿದಿದೆ. ಮಗನೇ, ಧರ್ಮ ಎಂದರೇನು ಎಂಬುದನ್ನು ಈ ಎಲ್ಲರೂ ತಿಳಿದಂತೆ ನಾನು ಬಲ್ಲೆನು. ಆದರೇನು? ವಿಶಾಲವಾದ ಸಾಮ್ರಾಜ್ಯದ ಪಾಲನೆಯಲ್ಲಿ ಕೇವಲ ಧರ್ಮವೊಂದನ್ನೇ ಅನುಸರಿಸಲು ನಾನು ಅಸಮರ್ಥನು. ದೋಷಿಯಾದ ನಾನು ಹೇಗೆ ಸಮರ್ಥನಾಗಬಲ್ಲೆನು? ನನಗೆ ಅಂಟಿಕೊಂಡಿರುವ ಆ ದೋಷದಿಂದ ನಾನು ವಿಮುಕ್ತನಾಗಲು ನನಗೆ ಯೋಗವಿಲ್ಲ. ಸೀತೆಯನ್ನು ಕೊಟ್ಟರೆ ಎಲ್ಲವೂ ಸರಿ ಹೋಗಬಹುದೆಂದು ನೀವೆಲ್ಲರೂ ಎಣಿಸಿರಬಹುದು. ಆಕೆಯನ್ನು ತರುವಲ್ಲಿ ಕದ್ದಾದರೂ ವಂಚಿಸಿಯಾದರೂ ತಂದೆನೆನ್ನೋಣ. ಆಕೆಯನ್ನು ತಂದಂತೆ ಇನ್ನೂ ಒಪ್ಪಿಸುವುದಾದರೂ ಅಷ್ಟು ಸುಲಭವೇ? ಅದೇ ನಿಮಿತ್ತದಿಂದ ವಿಭೀಷಣನೂ ಹೊರಟು ಹೋದನು. ಕುಂಭಕರ್ಣನೂ ಸತ್ತು ಹೋದನು. ಸೀತೆಯನ್ನು ರಾಮನಿಗೊಪ್ಪಿಸಿದರೆ ವಿಭೀಷಣನನ್ನು ಕರೆಸಬಹುದು. ಬಂದಾನು. ಆದರೆ ಕುಂಭಕರ್ಣನು ಬಂದಾನೆ. ಸುಖವಾಗಿ ನಿದ್ರೆ ಮಾಡುತ್ತಿದ್ದವನನ್ನು ಎಬ್ಬಿಸಿ ನನ್ನ ಅಳಲನ್ನು ತಿಳಿಸಿ ಅವನನ್ನು ಯುದ್ಧಕ್ಕೆ ಕಳಿಸಿಕೊಟ್ಟೆನು. ನನಗೆ ಯೋಗವಿಲ್ಲ. ಅವನು ಸತ್ತು ಹೋದನು. ಯೋಗವಿಲ್ಲದೆ ಕುಂಭಕರ್ಣನನ್ನು ಕಳೆದುಕೊಂಡವನು ಇನ್ನು ತಮ್ಮನಿಲ್ಲವೆಂದು ಅಣ್ಣನು ಬೇಡವೆಂದೇ ಹೊರಟು ಹೋದ ವಿಭೀಷಣನನ್ನು ಕರೆಸುವುದೇ? ಕರೆಸಿದರೂ ಸೀತೆಯನ್ನು ಕೊಡಲೊಪ್ಪದೆ ಅವನು ಬಂದಾನೆ. ಸೀತೆಯನ್ನು ಕೊಟ್ಟರೂ ಅಪಹರಿಸಿ ತಂದ ಅಪವಾದವು ಮಾಯವಾಗುವುದೇ? ಒಂದು ವೇಳೆ ಅದನ್ನು ಕಿವಿ ಮುಚ್ಚಿ ಸಹಿಸಿಕೊಂಡರೂ ತುಂಡಾದ ಶೂರ್ಪನಖೆಯ ಮೂಗು ಬಂದೀತೇ? ಅಲ್ಲ, ಅದಕ್ಕಾಗಿಯೇ ಜೀವತೆತ್ತ ಖರಾದಿಗಳು ಬದುಕಬಲ್ಲರೆ? ಆ ಎಲ್ಲರಿಗೂ ಅವರವರ ಕರ್ಮಕ್ಕೆ ತಕ್ಕ ಫಲವೇ ಪ್ರಾಪ್ತಿಸಿತೆಂದು ಸಮಾಧಾನಗೊಳ್ಳುವ. ನಾವು ಅದನ್ನೇ ಅನುಭವಿಸಲು ಹಿಂಜರಿಯುವುದು ಯಾಕೆ? ನಾವೇನಾದರೂ ವಿಭೀಷಣನ ಹಾಗೆ ಸ್ಥಿರಜೀವಿಗಳಲ್ಲ. ಒಂದು ದಿನ ಸತ್ತೇ ತೀರಬೇಕು. ನ್ಯಾಯವೋ ಅನ್ಯಾಯವೋ, ಧರ್ಮವೋ ಅಧರ್ಮವೋ ಏನೇ ಇದ್ದರೂ ಯುದ್ಧವೊಂದು ಪ್ರಾಪ್ತಿಸಿದೆ. ಅದಕ್ಕಾಗಿ ಹಿಮ್ಮೆಟ್ಟಿ ಕೇವಲ ಬದುಕುವುದಕ್ಕಾಗಿಯೇ ಇನ್ನೊಮ್ಮೆ ಬಿಟ್ಟ ಧರ್ಮವನ್ನು ಆರಾಧಿಸುವುದೇಕೆ? ತೊರೆದ ವಿಭೀಷಣನನ್ನು ಭರಿಸುವುದೇಕೆ? ತಂದ ಸೀತೆಯನ್ನು ಕೊಡುವುದೇಕೆ? ರಾಮನ ಪತ್ನಿಯು ನನಗೆ ವಶವಾಗದ ಮೇಲೆ ಅವಳು ಇನ್ನೂ ರಾಮನ ಪತ್ನಿಯೇ. ನಾನಾಗಿ ಒಪ್ಪಿಸುವುದಕ್ಕಿಂತಲೂ ಅವಳನ್ನು ಅವನೇ ಪಡೆದುಕೊಳ್ಳುವುದು ಅವನಿಗಾದರೂ ಭೂಷಣವೇ. ಅವನಿಗೆ ತಾನಾಗಿ ಹೊಂದುವ ಜಯದೊಂದಿಗೆ ಪ್ರಾಪ್ತಿಸುವ ಭೂಷಣವನ್ನು ನಾನೇಕೆ ಯುದ್ಧವನ್ನು ನಿಲ್ಲಿಸಿ ತಡೆಯಬೇಕು? ಹೇಗಿದ್ದರೂ ಲಂಕೆಯಲ್ಲಿ ವಿಭೀಷಣನಿಗೆ ರಾಜ್ಯಾಭಿಷೇಕವನ್ನು ಆ ರಾಮನು ಮಾಡಿಸುತ್ತಾನಂತೆ. ನಾನು ಇಷ್ಟೆಲ್ಲ ಮಾಡಿ ಕೊನೆಗೂ ನನ್ನ ತಮ್ಮನಿಗೆ ಸಿಕ್ಕುವ ರಾಜ್ಯಪಟ್ಟವನ್ನು ಯಾಕೆ ಇಲ್ಲದಂತೆ ಮಾಡಲಿ? ರಾಮನು ಕೊಡಿಸಲಿ, ವಿಭೀಷಣನು ಹೊಂದಲಿ, ಮಧ್ಯ ಕಂಟಕನಾಗಿ ನಾನೇಕೆ ನಿಲ್ಲಲಿ? ಲಂಕೆಯಲ್ಲಿ ನನ್ನೊಂದಿಗಿರಲು ಆ ವಿಭೀಷಣನಿಗೆ ನನ್ನ ನೀತಿಯು ಕಂಟಕವಾಯಿತು. ಇನ್ನು ಮುಂದೆ ಲಂಕೆಯನ್ನು ಅವನೇ ಆಳುವಲ್ಲಿ ನಾನೇಕೆ ಬದುಕಿ ಅಡ್ಡಿಯನ್ನೊಡ್ಡಲಿ? ಕುಮಾರ, ನೀನೆಂದಂತೆ ಆ ರಾಮನಂತೆಯೇ ನಡೆಯಲು ನನಗೆ ಸಾಧ್ಯವಿಲ್ಲ.
ನಿನಗೆ ಸಾಧ್ಯವಿದ್ದರೆ ನೀನು ನಡೆ. ನೀವೆಲ್ಲರೂ ನಿಮ್ಮ ನಿಮ್ಮ ಇಷ್ಟವು ಹೇಗಿದೆಯೋ ಹಾಗೆ ನಡೆದುಕೊಳ್ಳಿರಿ. ಯಾರ ಮೇಲೂ ನನಗೆ ಬೇಸರವಿಲ್ಲ. ಮಗನೇ, ಅವರವರ ದಾರಿ ಅವರವರಿಗೆ ಎಂದು ನುಡಿದು ತನ್ನ ಕಣ್ಣುಗಳನ್ನು ತಾನೇ ಒರೆಸಿಕೊಂಡನು. ವಿ ಎನ್ ಭಾಗವತ್ ಬರ್ಬಳ್ಳಿ.